ಅನ್ನೋದು ನಾವು ಹಬ್ಬದಂತೆ ನಾವು ಆಚರಣೆ ಮಾಡ್ತೀವಿ. ಅದನ್ನು ಹೇಗೆ ಮಾಡ್ತೀವಿ ಅಂದರೆ ನಾವು ಒಂದು ಹಿಂದಿನ ದಿನಾನೇ ನಾವು ಇದನ್ನೆಲ್ಲ ತಯಾರಿ ಮಾಡಿಕೊಂಡು ಮಾರನೇ ದಿನ ಏನು ಮಾಡ್ತೀವಿ ಅಂದರೆ ಫಸ್ಟಿಗೆ ಬಂದ ತಕ್ಷಣ ಜಾಥಾ ಹೋಗ್ತೀವಿ. ಜಾಥಾ ಹೋದ ತಕ್ಷಣ ಎಲ್ಲ ಅಲ್ಲಿಂದ ಬಂದು ರಾಶಿ ಪೂಜೆ ಮಾಡ್ತೀವಿ. ರಾಶಿ ಪೂಜೆ ಆದಮೇಲೆ ಗೆಸ್ಟ್ಗಳನ್ನು ಕರಿತೀವಿ. ಹಾಗೆ ಎಲ್ಲರೂ ಕೂಡ ನಾವು ನಮ್ಮ ಸಂಸ್ಕೃತಿನ ಯಾವುದೇ ರೀತಿ ಮರಿಬಾರ್ದು ಅಂತ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ. ಹಾಗೆ ರೈತರು ಬೆಳೆದಂತಹ ಬೆಳೆಗಳನ್ನೆಲ್ಲ ಕಟಾವು ಮಾಡಿ ಅದಕ್ಕೆ ರಾಶಿ ಪೂಜೆನ ಅವ್ರು ಹೇಗೆ ಮಾಡ್ತಾರೋ ಅದೇ ರೀತಿ ನಾವು ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಈ ಹಬ್ಬನ ಮಾಡ್ತೀವಿ. ಈ ಹಬ್ಬದ ವಿಶೇಷತೆ ಏನು ಅಂದರೆ ಇದು ರೈತರು ತಾವು ಫಸ್ಟು ಬೆಳೆದಂತಹ ಬೆಳೆಗಳನ್ನೆಲ್ಲ ಅವರು ಸಂತೋಷದಿಂದ ಒಂದು ಕಡೆ ಅದನ್ನೆಲ್ಲ ರಾಶಿ ಪೂಜೆ ಅಂತ ಹಾಕಿ ಅದನ್ನು ರಾಶಿ ಪೂಜೆ ಮಾಡ್ತಾರೆ. ಆದ್ದರಿಂದ ಇದು ಸುಗ್ಗಿ ಯಾವಾಗಲೂ ಜನವರಿಲೇ ಆಚರಣೆ ಮಾಡೋದು. ಸೊ ಹಾಗೆ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಇದನ್ನು ಆಚರಿಸ್ಕೊಂಡು ಬರೋ ಥರನೇ ನಾವು ಈ ವರ್ಷನೂ ಆಚರಣೆ ಮಾಡ್ತೀವಿ. ನಾನು ಫಸ್ಟ್ ಇಯರ್ BEd ಓದ್ತಾ ಇರೋದು. ನಮಗೆ ಇದ್ರ ಬಗ್ಗೆ ಅಷ್ಟೇನೂ ಗೊತ್ತಿರಲಿಲ್ಲ, ಯಾಕಂದರೆ ನಾವು ಫಸ್ಟ್ ಇಯರು. ಆದರೆ ನಮಗೆ 3 ದಿನದಿಂದ ನಮ್ಮ ಸೀನಿಯರ್ಸ್ಗಳು ತುಂಬ ಸಹಾಯ ಮಾಡಿ ಇದೆಲ್ಲ ಡೆಕೋರೇಷನ್ ಮಾಡೋದು ಹೇಗಂತ ಹೇಳ್ಕೊಟ್ಟಿದ್ದಾರೆ. ನಾವು ರಂಗೋಲಿನೂ ಕೂಡ ನವಧಾನ್ಯಗಳನ್ನು ಬಳಸಿ ಹಾಕ್ತೀವಿ. ಇದು ರೈತರು ನಮ್ಮ ದೇಶದ ಬೆನ್ನೆಲುಬು ಆಗಿರೋದ್ರಿಂದ ಅವರ ಖುಷಿಯನ್ನು ನಾವು ಕೂಡ ಆಚರಿಸಬೇಕು ಅಂತ ಈ ಸುಗ್ಗಿ ಹಬ್ಬನ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಆಚರಿಸ್ತಾರೆ. ಅದೇ ರೀತಿ ಈ ವರ್ಷವೂ ಆಚರಿಸ್ತಿದ್ದಾರೆ. ಇದಕ್ಕೆಲ್ಲ ನಮ್ಮ ಸೀನಿಯರ್ಸ್ ತುಂಬ ಸಪೋರ್ಟ್ ಮಾಡಿ ನಿಮಗೆ ಹೇಳಿ ಈ ರೀತಿ ಡೆಕೋರೇಷನ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಗೆ ಡೆಕೋರೇಷನ್ ಮಾಡಿ ಎಲ್ಲ ಹಬ್ಬನ ಆಚರಿಸ್ತಾ ಇದ್ದಾರೆ. ಎಲ್ಲರಿಗೂ ಮೊದಲನೇದಾಗಿ ಸುಗ್ಗಿ ಸಂಭ್ರಮ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ನಮ್ಮ ಕಾಲೇಜಿನಲ್ಲಿ ಅಂದರೆ ಕುವೆಂಪು ಶತಮಾನೋತ್ಸವ ಮಹಾವಿದ್ಯಾಲಯ ಕಾಲೇಜಿನಲ್ಲಿ ಇವತ್ತಿನ ದಿನ ಸುಗ್ಗಿ ಸಂಭ್ರಮ ಎಂಬ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಈ ಹಬ್ಬಕ್ಕೆ ವರ್ಷಕ್ಕೊಂದ್ಸಲ ಈ ಹಬ್ಬನ ನಾವು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೀವಿ. ನಿನ್ನೆಯಿಂದ ತುಂಬ ತಯಾರಿನ ಮಾಡ್ಕೊತಾ ಇದ್ದೀವಿ. ರಂಗೋಲಿ ಹಾಕೋದ್ರಾಗಿರ್ಬೋದು, ರಾಶಿನ ರೆಡಿ ಮಾಡೋದ್ರಿಂದ ಆಗಿರ್ಬೋದು, ಸಿರಿಧಾನ್ಯಗಳನ್ನು ರೆಡಿ ಮಾಡೋದ್ರಿಂದ ಆಗಿರ್ಬೋದು, ಪ್ರತಿಯೊಂದು ತಯಾರಿನ ಕೂಡ ನಾವು 2 ದಿನಕ್ಕೆ ಮುಂಚೆಯಿಂದನೇ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಸುಗ್ಗಿ ಸಂಭ್ರಮ ಅಂದರೆ ಎಲ್ಲರೂ ಕೂಡ ಹಳ್ಳಿಲೇ ಆಚರಣೆ ಮಾಡ್ತೀವಿ ಅಂತ ತಿಳ್ಕೊಂಡಿರ್ತೀವಿ. ನಾವು ಸಿಟಿಲಿ ಕೂಡ ಇದ್ಬಿಟ್ಟು ಆ ವಾತಾವರಣನ ನಮ್ಮ ಕಾಲೇಜಿನಲ್ಲಿ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡ್ಬಿಟ್ಟು ವರ್ಷಕ್ಕೊಮ್ಮೆ ನಾವು ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ನಾವು ಬಂದ್ಬಿಟ್ಟು ಎಲ್ಲ ಹಳ್ಳಿ ವಾತಾವರಣದಲ್ಲಿ ಯಾವ ರೀತಿ ನಾವು ರೆಡಿ ಆಗಿರ್ತೀವೋ ಆ ರೀತಿ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಮೊದಲನೇದಾಗಿ ಜಾಥಾ ಹೋದ್ವಿ. ಜಾಥಾನ ಮುಗಿಸ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಗೆಸ್ಟ್ಗಳು ಬಂದ್ಬಿಟ್ರು. ಆ ಗೆಸ್ಟ್ಗಳು ಬಂದಮೇಲೆ ರಾಶಿ ಪೂಜೆನ ಮಾಡಿಬಿಟ್ಟು ಎಲ್ರಿಗೂ ಕೂಡ ಸಂಕ್ರಾಂತಿ ಕಾಳುಗಳನ್ನ ಹಂಚೋದ್ರ ಮೂಲಕ ಹಬ್ಬನ ಆಚರಣೆ ಮಾಡ್ತಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ಈ ಹಬ್ಬನ ಆಚರಣೆ ಮಾಡೋದ್ರಿಂದ. ಮತ್ತೊಮ್ಮೆ ಎಲ್ಲರಿಗೂ ಸುಗ್ಗಿ ಸಂಭ್ರಮ ಹಬ್ಬದ ಶುಭಾಶಯಗಳನ್ನ ಹೇಳ್ತಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.